ಮಾತಾಡ್ಬೇಕು ಭಾಗ್ಯ ಅಂತ ಹೇಳಿ ಸೈಡಿಗೆ ಕರ್ಕೊಂಡ್ ಬಂದಿರ್ತಾಳೆ. ಆಗ ಏನ್ ಬಂದಿದ್ದಾವ್ರೆ, ಏನೋ ಸೀರಿಯಸ್ ಮ್ಯಾಟ್ರು ಮಾತಾಡ್ಲೇಬೇಕು ಅಂತ ಹೇಳಿ ಹೇಳ್ತಾ ಇದ್ರಲ್ಲ, ಏನು ಅಂತ ಹೇಳಿ ಭಾಗ್ಯನು ಕೂಡ ಕೇಳ್ತಾ ಇರ್ತಾರೆ. ನೋಡಿ ಭಾಗ್ಯ, ಪೂಜಾ ನಮ್ಮನೇಲಿ ಮದ್ವೆ ಆದ್ಮೇಲೆ ತುಂಬಾನೇ ಚೆನ್ನಾಗಿರ್ತಾಳೆ, ಅವಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ವಿ. ಆದ್ರೆ ಇವಾಗ ಅದು ಸುಳ್ಳಾಗುತ್ತೆ ಅಂತ ಅನ್ಸುತ್ತೆ, ಅದು ಸಾಧ್ಯನೇ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ ಅಂತ ಹೇಳಿ ಹೇಳ್ತಾಳೆ. ಏನ್ ಬಂದಿತ್ತವ್ರೆ, ಏನ್ ಹೇಳ್ತಾ ಇದ್ದೀರಾ ಅಂದಾಗ, ಹೌದು ನೋಡಿ, ಪೂಜನ್ನ ನಮ್ಮನೆ ಸೊಸೆ ಮಾಡ್ಕೊಳ್ಳೋದಿಕ್ಕೆ ಕನಿಕಾ ಆಗಿರ್ಬೋದು, ನಮ್ಮತ್ತೆ ಮೀನಾಕ್ಷಿ ಅವರಾಗಿರ್ಬೋದು, ಇನ್ನೊಂದ್ ಕಡೆ ಹಾದಿಬ್ರು, 3 ಜನನು ಕೂಡ ಹೋಗ್ತಾನೆ ಇಲ್ಲ. ಅವರು ಒಂದಲ್ಲ ಒಂದು ಕಿತಾಪತಿನ ಮಾಡ್ಬಿಟ್ಟು ಈ ಮದ್ವೆನ ನಿಲ್ಲಿಸ್ಬೇಕು ಅಂತ ಹೇಳಿ ಅವತ್ತಿಂದ ಇವತ್ತಿನ ತನಕ ಪ್ರಯತ್ನನ ಪಡ್ತಾನೆ ಇದ್ದಾರೆ. ಈಗ್ಲೂ ಕೂಡ ಅವರು ಅದೇ ಒಂದು ಮದ್ವೆ ನಿಲ್ಸೋದ್ರಲ್ಲೇ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಮದ್ವೆ ಆಯ್ತು ಅಂತ ಅನ್ಕೊಳ್ಳಿ, ನಾಳೆ ದಿನ ಅವಳು ನಮ್ಮ ಮನೇಲಿ ನೆಮ್ಮದಿಯಾಗಿ ಇರೋದಿಕ್ಕೆ ನಾನು ಬಿಡೋದಿಲ್ಲ. ನಾಳೆ ದಿನ ಕಿಶನನ್ನ ಬಿಟ್ಟು ಅವಳ ಮನೆಗೆ ಹೋಗ್ಬೇಕು, ಆ ರೀತಿ ಪ್ಲಾನ್ ಮಾಡ್ತೀನಿ ನಾನು ಅಂತ ಹೇಳಿ ಮೀನಾಕ್ಷಿ ಅವರು ಮಾತಾಡ್ತಾ ಇದ್ದಾರೆ. ಹಾಗೆ ನಮ್ಮ ಅತ್ತೆ ಒಂದ್ಸಲ ಏನ್ ಅಂದ್ಕೊಳ್ತಾರೋ ಅದನ್ನ ಮಾಡ್ದೇನೆ ಬಿಡೋದೇ ಇಲ್ಲ. ಅವರು ತುಂಬಾನೇ ಹಠಮಾರಿ. ಇವತ್ತು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ನಾಳೆ ದಿನ ಕಿಶನ್ ಮತ್ತೆ ಪೂಜಾ ಜೀವನ ಹಾಳಾಗೋದು ನನಗೆ ಇಷ್ಟ ಇಲ್ಲ ಅನ್ನೋ ಯಾವ್ದಾದ್ರು ಒಂದು ವಿಷಯನ ಇಟ್ಕೊಂಡು ಈ ಕಡೆ ಪೂಜಾ ಮತ್ತೆ ಕಿಶನ್ ಜೀವನನ ಹಾಳು ಮಾಡಿದ್ರೆ ಅವಳು ಜೀವನ ಪರ್ಯಂತವಾಗಿ ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಯೋಚನೆ ಮಾಡಿ, ಇನ್ನು ಟೈಮ್ ತಗೊಂಡು ಯೋಚನೆ ಮಾಡಿ ಒಳ್ಳೆ ನಿರ್ಧಾರಕ್ಕೆ ಬನ್ನಿ, ನಾನು ಹೇಳೋದನ್ನ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಈ ಭಾಗ್ಯನಿಗೆ ತಲೆ ಮೇಲೆ ಗುಡ್ಡನೆ ಬಿತ್ತೇನೋ ಅನ್ನೋವಷ್ಟು ಶಾಕ್ ಆಗ್ತಾ ಇರುತ್ತೆ. ಏನಪ್ಪ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಹಾದಿನೂ ಕೂಡ ಇಲ್ಲ. ನಾನು ಭಾಗ್ಯ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಹಿಂದೆ ಏನೆಲ್ಲ ಘಟನೆಗಳು ನಡೆದಿದ್ವೋ, ಭಾಗ್ಯನ ಏನನ್ನ ನೋಡಿ ಜಡ್ಜ್ ಮಾಡಿ ಇವನು ಭಾಗ್ಯ ಕೆಟ್ಟವ್ರು ಅಂತ ಹೇಳಿ ಅನ್ಕೊಂಡಿದ್ರು, ಅದನ್ನೆಲ್ಲಾನು ಕೂಡ ನೆನ್ಪು ಮಾಡ್ಕೊಳ್ತಾ ಇರ್ತಾರೆ. ಇನ್ನು ಒಬ್ಬನ ಹತ್ರ ಪರ್ಸನ್ನ ಕಿತ್ಕೊಂಡು ಅದರಲ್ಲಿ ದುಡ್ಡನ್ನ ತಗೊಂಡು ಖಾಲಿ ಪರ್ಸನ್ನ ಅವನ ಮೇಲೆ ಹೆಸ್ತು ಹೋಗಿದ್ದನ್ನ ನೋಡ್ಬಿಟ್ಟು ಹಾದಿ, ಏನ್ರಿ ಒಬ್ಬ ಬಡಪಾಯಿ ಹತ್ರ ದುಡ್ಡು ಕಿತ್ಕೊಂಡು ಈ ರೀತಿನ ದೌರ್ಜನ್ಯ ಮಾಡೋದು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ವಿಷಯ ಗೊತ್ತಿದ್ದೇನೆ ಏನು ಮಾತಾಡ್ಬೇಡಿ ಅಂತ ಹೇಳಿ ಭಾಗ್ಯ ಹೇಳಿದ್ದಾಗಿರ್ಬೋದು. ಇನ್ನು ಮದ್ವೆ ವಿಚಾರದಲ್ಲಿ ಕಿಶನ್ಗೆ ಯಾವುದೇ ರೀತಿಯ ಆಸ್ತಿ ಕೊಡಲ್ಲ ಅಂತ ಹೇಳಿದಾಗ ಒಂದ್ ಹೆಣ್ಣಿಗೆ ಬೇಕಾಗಿರೋದು ಆಸ್ತಿ ಅಲ್ಲ, ಗಂಡಿನ ಆಸರೆ ಬೇಕಾಗಿರೋದು. ತನ್ನ ಗಂಡ ಯಾವಾಗ್ಲೂ ಕೂಡ ನನ್ನ ಜೊತೆಯಾಗಿ ನಿಲ್ತಾನೆ ಅನ್ನೋ ಒಂದು ಭರವಸೆ ಇದ್ರೆ ಅಷ್ಟೇ ಸಾಕು ಅಂತ ಹೇಳಿರೋದು. ಇನ್ನೊಂದ್ ಕಡೆ ಹಿತಾ ಅವರು ಭಾಗ್ಯ ಅಂತ ಹುಡುಗಿ ಸಿಗೋದಿಕ್ಕೆ ಅದೃಷ್ಟ ಮಾಡಿರ್ಬೇಕು. ಭಾಗ್ಯ ಬೇರೆಯವ್ರಿಗೋಸ್ಕರ ತನ್ನ ಕೆಲ್ಸನೇ ಬಿಟ್ಕೊಟ್ಲು, ಅದ್ರಲ್ಲೇ ಹೇಳೋದು ಭಾಗ್ಯ ಅಂದ್ರೆ ಇದೇ ಸರ್ ಅಂತ ಹೇಳಿರ್ತಾನೆ. ಇನ್ನೊಂದ್ ಕಡೆ with reversible top and 20 years warranty of Kurlon Duo-Rest. Keep switching the top of your mattress between firm, soft, and make your life hula hula. ರಾಮದಾಸ್ ಕೂಡ ನೀನು ಅವ್ರ ಫ್ಯಾಮಿಲಿ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ, ಈ ಮದ್ವೆ ಮುಗಿಯೋದ್ರೊಳಗೇನೆ ನಿನ್ಗೆ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ ಅನ್ನೋದು ಎಲ್ಲಾನು ಕೂಡ ಒಂದ್ ಕಡೆ ಆದಿ ನೆನಪು ಮಾಡ್ಕೊಂಡು ಕುತ್ಕೊಂಡಿದ್ರೆ, ಇನ್ನೊಂದ್ ಕಡೆ ಭಾಗ್ಯನು ಕೂಡ ಈ ಮದ್ವೆ ನಿಲ್ಸೋದಿಕ್ಕೆ ಇವ್ರುಗಳು ಏನ್ ಮಾಡಿದ್ರು ಅನ್ನೋದನ್ನ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಆದಿ ಬಂದ್ಬಿಟ್ಟು ದುಡ್ಡನ್ನ ಸುರಿದಿರೋದು, ಹಾಗೆ ಎಂಗೇಜ್ಮೆಂಟ್ ದಿನ ಬರೀ ಆಗಿರೋದು ಎಂಗೇಜ್ಮೆಂಟ್ ಅಷ್ಟೇ, ಮದ್ವೆ ಆಗಿ ಮದ್ವೆ ಆಗೋದಿಕ್ಕೆ ನಾನು ಬಿಡಲ್ಲ ಅಂತ ಹೇಳಿದ್ದಾಗಿರ್ಬೋದು. ಪ್ರತಿ ಒಂದನ್ನು ಕೂಡ ನೆನ್ಪು ಮಾಡ್ಕೊಳ್ತಾ ಇರ್ತಾರೆ. ಕಡೆಗೆ ವಿಘ್ನೇಶ್ವರನ್ಗೆ ಪೂಜೆ ಮಾಡಿಸ್ತಾ ಇರ್ತಾರೆ, ಹಾಗೆ ತಾಳಿ ಪೂಜೆ ಮಾಡಿಸ್ತಾ ಇರ್ತಾರೆ, ಹೀಗೆ ಏನೆಲ್ಲ ಬೇಕೋ ಅದನ್ನೆಲ್ಲಾನು ಕೂಡ ಮಾಡಿಸ್ತಾ ಇರ್ತಾರೆ. ಕಂಕಣವನ್ನ ಕಟ್ಟಿಸೋದು, ಈ ರೀತಿ ಗಂಡಿಗೆ ಏನೆಲ್ಲ ಪೂಜೆ ಮಾಡಿಸ್ಬೇಕು ಆ ಎಲ್ಲ ಪೂಜೆನ ಮಾಡಿಸ್ತಾರೆ. ಹಾಗೆ ಹೆಣ್ಣನ್ನ ಕರ್ಕೊಂಬನ್ನಿ, ಮುಹೂರ್ತಕ್ಕೆ ಟೈಮ್ ಆಯ್ತು ಅಂತ ಹೇಳ್ತಾ ಇರ್ಬೇಕಾದ್ರೆ ಪೂಜೆನ ಕರ್ಕೊಂಡು ಈ ಕಡೆ ಮಹಾಲಕ್ಷ್ಮಿ ಆಗಿರ್ಬೋದು, ಕುಸುಮ ಅವರಾಗಿರ್ಬೋದು ತುಂಬಾನೇ ಖುಷಿಯಾಗಿ ಮಂಟಪದ ಹತ್ರ ಬರ್ತಾ ಇರ್ತಾರೆ. ನಾಚ್ಕೊಂಡು ನೀರ್ ಹಾಕ್ತಾ ಇರ್ತಾರೆ. ನೀ ನನ್ ನಂಬ್ತೀಯ ಅಲ್ವಾ, ನಾನು ಹೇಳಿದ್ ಕೇಳ್ತೀಯ ಅಲ್ವಾ ಅಂತ ಹೇಳಿದಾಗ, ಅಕ್ಕ ಏನೇ ಹೇಳ್ತಾ ಇದೀಯಾ, ಕಣ್ಣು ಮುಚ್ಕೊಂಡು ನಾನು ಈ ಪ್ರಪಂಚದಲ್ಲಿ ನಂಬೋದು ಅಂತಂದ್ರೆ ಅದನ್ನು ನಿನ್ನನ್ನ ಕಣೆ, ನಾನು ನಿನ್ನನ್ನ ಸಂಪೂರ್ಣವಾಗಿ ನಂಬ್ತೀನಿ ಕಣೆ ಅಕ್ಕ, ಅದ್ ಏನ್ ಕೇಳೆ ಅಂತ ಹೇಳ್ತಾಳೆ. ನೋಡು ಪೂಜಾ, ನಾನು ಇವತ್ತು ತಗೊಳ್ತಾ ಇರೋ ನಿರ್ಧಾರ, ನಾನು ಏನೇ ನಿರ್ಧಾರ ತಗೊಂಡ್ರು ಕೂಡ ಅದಕ್ಕೆ ಇರ್ತಾಳೆ. ನೀನು ಇವಾಗ ಹಸೆಮಣೆ ಮೇಲೆ ಕೂರೋದು ಬೇಡ ಅಂತ ಹೇಳ್ತಾರೆ. ಏನು ಈ ಮದ್ವೆನ ನಿಲ್ಲಿಸ್ಬಿಡೋಣ ಅಂತ ಹೇಳಿ ಭಾಗ್ಯ ಹೇಳಿದ ತಕ್ಷಣನೇ ಎಲ್ರು ಕೂಡ ಶಾಕ್ ಆಗ್ತಾರೆ.
ಕುಸುಮ ಆಗಿರ್ಬೋದು, ಸುನಂದ ಆಗಿರ್ಬೋದು, ಇನ್ನು ರಾಮದಾಸ್ ಆಗಿರ್ಬೋದು, ಇನ್ನೊಂದ್ ಕಡೆ ಮೀನಾಕ್ಷಿ ಮತ್ತೆ ಈ ಕನಿಕನ್ಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಕೊನೆಗೂ ನಾವು ಅಂದ್ಕೊಂಡ ಹಾಗೇನೆ ಇವಳೆ ಬಂದು ಮದ್ವೆನ ನಿಲ್ಲಿಸ್ತಾ ಇದ್ದಾಳಲ್ಲ ಅಂತ ಹೇಳಿ ತುಂಬಾನೇ ಖುಷಿಯಾಗಿ ದಪ್ಪ ಕಣ್ಣಲ್ಲಿ ನಗೋದಿಕ್ಕೆ ಶುರು ಆಗ್ತಾರೆ. ಕೂಡ ನನ್ನನ್ನ ಎಷ್ಟು ಇಷ್ಟಪಡ್ತಾಳೆ ಅಂತ ನಿಮಗೆ ಗೊತ್ತು, ಆದ್ರೂ ಕೂಡ ನೀವು ಈ ರೀತಿ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಕಿಶೋರ್ ಎದ್ದೇಳ್ತಾನೆ. ಎದ್ದೇಳಾಗ, ಇಲ್ಲ ಕಿಶೋರ್, ನೀವು ಮಾತ್ರ ಇಷ್ಟಪಟ್ರೆ ಸಾಕಾಗಲ್ಲ, ನಿಮ್ಮ ಮನೆಯವರು ಎಲ್ಲರೂ ಕೂಡ ಇಷ್ಟಪಡಬೇಕು. ಎಲ್ಲರೂ ಇಷ್ಟಪಟ್ರೇನೆ ಈ ಮದ್ವೆ ಆಗೋದಿಕ್ಕೆ ಸಾಧ್ಯ, ಹಾಗೆ ನಮ್ಮ ಪೂಜನ್ ಜೀವನ ಸರಿಯಾಗಿರೋದಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನೋಡಮ್ಮ, ಮದ್ವೆ ಆಗೋ ಹುಡುಗ ಎಂಥದೇ ಪರಿಸ್ಥಿತಿ ಬಂದ್ರೂ ಕೂಡ ನಾನ್ ನಿಮ್ ಜೊತೆ ಇರ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇದಕ್ಕಿಂತ ಹೆಚ್ಚಾಗಿ ಇನ್ನೇನ್ ಬೇಕು? ಕಿಶನ್ ಇಷ್ಟೊಂದು ಹೇಳ್ತಾ ಇದ್ದಾನೆ ಅಂತಂದ್ರೆ ಪ್ಲೀಸ್ ಕಣಕ್ಕ ಒಪ್ಕೊಳೆ ಅಂತ ಹೇಳಿ ಮಹಾಲಕ್ಷ್ಮಿ ಹೇಳ್ತಾ ಇರ್ತಾಳೆ. ನೀನ್ ಏನೇ ಒಪ್ಕೋಬೇಕು, ನಾನು ಒಪ್ಕೋಬೇಕಾಗಿರೋಳು. ನೋಡು, ನೀನು ಒಪ್ಕೊಂಡ್ರೆ ಎಷ್ಟು ಬಿಟ್ರೆ ಎಷ್ಟು? ಕಿಶನ್, ಹೋಗಪ್ಪ, ಕುತ್ಕೋ ಹೋಗು. ನೀನು ಹಸೆ ಮನೆ ಮೇಲೆ ಕುತ್ಕೋ ಹೋಗು. ಪೂಜಾ, ಓಕೆ, ನಿನಗೊಂದ್ಸಲ ಸ್ಪೆಷಲ್ ಆಗಿ ಹೇಳ್ಬೇಕಾ? ನಾನು ಹೇಳ್ತಾ ಇದ್ದೀನಿ ತಾನೆ, ನಾನು ಈ ಮದ್ವೆಗೆ ಒಪ್ಕೋಬೇಕಾಗಿರೋಳು, ಒಪ್ಕೊಂಡಿರೋಳು. ಹೋಗೆ ಪೂಜಾ, ಕುತ್ಕೋ ಹೋಗೆ ಅಂತ ಹೇಳಿ ಈ ಕಡೆ ಸುನಂದ ಅವರು ತುಂಬಾನೇ ಜೋರಾಗಿ ಹೇಳ್ತಾ ಇದ್ರೆ ಪೂಜಾ ಅಲ್ಲೇ ನಿಂತ್ಕೊಂಡಿರ್ತಾಳೆ. ಇಲ್ಲ, ನಾನು ಹೋಗಿ ಹಸೆ ಮನೆ ಮೇಲೆ ಕುತ್ಕೊಳ್ಳೋದಿಲ್ಲ ಅಂತ ಹೇಳಿ ಪೂಜಾನು ಕೂಡ ಜಾಗದಲ್ಲೇ ಹೇಳ್ತಾ ಇರ್ತಾಳೆ. ಅಕ್ಕ ಏನ್ ನಿರ್ಧಾರ ತಗೊಂತಾಳೋ ಅದೇ ಫೈನಲ್ಲು, ನಾನ್ ಮಾತ್ರ ಹಿಂದೆ ಸರಿಯಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಈ ಮದ್ವೆ ಬೇಡ ಅಂತ ಹೇಳಿ ಭಾಗ್ಯನು ಕೂಡ ಪೂಜಾನ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮುಂದೆ ಹಾದಿ ಬಂದು ನಾನು ತಪ್ಪು ಮಾಡ್ಬಿಟ್ಟೆ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ, ನನ್ನನ್ನ ಕ್ಷಮಿಸ್ಬಿಡಿ. ಯಾವತ್ತು ನಾನು ಯಾರ ಮುಂದೆನೂ ಮಂಡಿ ಉರಿ ಕ್ಷಮೆ ಕೇಳಿರ್ಲಿಲ್ಲ, ಇವತ್ತು ಕೇಳ್ತಾ ಇದ್ದೀನಿ, ನನ್ನನ್ನ ಕ್ಷಮಿಸ್ಬಿಡು ಭಾಗ್ಯ, ನಿನ್ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಪೂಜಾ ಬರೀ ನಿಮ್ಮನೆ ಮಗಳಲ್ಲ, ಅವಳು ನಮ್ಮನೆ ಸೊಸೆ ಆಗಿ ಮಗಳಾಗಿ ಇರ್ತಾಳೆ. ನಾನು ಅದಕ್ಕೆ ಭರವಸೆ ಕೊಡ್ತಾ ಇದ್ದೀನಿ, ಅದ್ರ ಜವಾಬ್ದಾರಿ ನಂದು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ತಪ್ಪದೆ ವೀಕ್ಷಿಸೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆಯ್ತು